16 ಎಕರೆ 32 ಗುಂಟೆ ಸ್ಟೇಡಿಯಂಗೆ ಸರ್ಕಾರ ಏನು ಬಹಳ ದೊಡ್ಡದಾಗಿ 1600 ರೂಪಾಯಿ ಬಾಡಿಗೆ ತಗೊಳ್ತಿದೆ. ಎಂಥ ಉದಾರ ಅಪ್ಪ ನಮ್ಮ ಸರ್ಕಾರ. ಇದೇ ಥರ ಯಾವುದಾದ್ರೂ ಜಾಗನ ಸ್ವಲ್ಪ ರೈತರಿಗೆ ಜನಸಾಮಾನ್ಯರಿಗೂ ಇಷ್ಟು ಕಡಿಮೆ ಬಾಡಿಗೆ ಕೊಟ್ಬಿಟ್ರೆ ಎಲ್ಲರೂ ಉದ್ಧಾರ ಆಗಬಹುದು. ಜವಾಬ್ದಾರಿಯುತ ಶಾಸಕರಾಗಿ ಬಾಡಿಗೆ ಹೆಚ್ಚಳಕ್ಕೆ ಆಗ್ರಹ ಮಾಡೋದು ಬಿಟ್ಟು ತಿಂಗಳಿಗೆ 1600 ರೂಪಾಯಿ ಬಾಡಿಗೆ ಬದಲು 1,60,000ಕ್ಕೆ ಜಾಸ್ತಿ ಮಾಡೋದು ಬಿಟ್ಬಿಟ್ಟು ಕೋಟಿ ಕೋಟಿ ಆದಾಯ ಗಳಿಸುವ KSCAಗೆ ಯಾಕಪ್ಪ ಇಷ್ಟೊಂದು ರಿಯಾಯಿತಿ ಕೊಡ್ತಾ ಇದೆ ಸರ್ಕಾರ, ನನಗೆ ಅರ್ಥ ಆಗ್ತಾ ಇಲ್ಲ. ಬಾಡಿಗೆ ಹೆಚ್ಚಳಕ್ಕೆ ಆಗ್ರಹಿಸೋ ಬದಲು IPL ಟಿಕೆಟ್ಗೆ ಬೇಡಿಕೆ ಇಟ್ಟಿದಾರಲ್ಲ, ನಿಮ್ಗೆ ಏನಾದ್ರೂ ಮಾನ ಮರ್ಯಾದೆ ಇದೆಯಾ? ಜೋಕ ಪಾರ್ಟ್, ಸೀರಿಯಸ್ ಆಗಿ ಹೇಳ್ತಾ ಇರೋದು. ಒಂದು ಸೀರಿಯಸ್ ನೋಟ್, KSCA ಏನು ನಷ್ಟದಲ್ಲಿದೆಯಾ ಅಥವಾ ಅವ್ರು ಏನಾದ್ರೂ ಧರ್ಮದ ಮೇಲೆ ಮ್ಯಾಚ್ ಆಡಿಸ್ತಾ ಇದ್ದಾರಾ, ಏನ್ ಕತೆ? ಈಗ KSCAನಲ್ಲಿ ಶಾಸಕರಿಗೆ ಪ್ರತ್ಯೇಕ ಆಸನಗಳ ವ್ಯವಸ್ಥೆ ಬೇರೆ. ಶಾಸಕರು ಟಿಕೆಟ್ ಪಡ್ಕೊಂಡು ಬೇರೆಯವರಿಗೆ ನೀಡಿದ್ರೆ ಅವ್ರಿಗೂ ಪ್ರತ್ಯೇಕ ವ್ಯವಸ್ಥೆನಾ? ಹಲವಾರು ಪ್ರಶ್ನೆಗಳಿದಾವೆ. ಇವತ್ತು ಉತ್ತರ ಪಡ್ಕೊಳ್ತೀನಿ ನಾನು. ನಿಜವಾಗ್ಲೂ ಹೇಳ್ತೀನಿ, ಸದನದಲ್ಲಿ ನಿಮ್ಮ ಯೋಗ್ಯತೆಗೆ ಸೆಷನ್ ನಡೆಸಿದ್ರೆ ಕರೆಕ್ಟಾಗಿ ಶಾಸಕರು ಸಚಿವರುಗಳು ಬಂದು ಆ ಸೆಷನ್ ಅಟೆಂಡ್ ಮಾಡಲ್ಲ. ನಿಮ್ಗೆ ಅದಕ್ಕೂ ಸಿಟ್ಟಿಂಗ್ ಚಾರ್ಜಸ್ ಕೊಡುತ್ತೆ ಸರ್ಕಾರ. ಬಂದು ನೀವು ಸೆಷನ್ ಅಟೆಂಡ್ ಮಾಡಲ್ಲ, ನಿಮ್ಮ ಕ್ಷೇತ್ರದ ಸಮಸ್ಯೆಯನ್ನು ಬಂದು ಹೇಳ್ಕೊಳ್ಳಲ್ಲ. ಇಲ್ಲಿ ಕುತ್ಕೊಂಡು IPL ಟಿಕೆಟ್ ಬೇಕು ನಮ್ಗೆ ಅಂತ ಬೇಡಿಕೆ ಇಡೋದಕ್ಕೆ ಸದನದಲ್ಲಿ ಕುತ್ಕೊಂಡು ನಾಚಿಕೆ ಆಗ್ಬೇಕು. ಇದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತರು ಸಮೀವುಲ್ಲಾ ಸರ್ ಇದ್ದಾರೆ. ಸಮೀವುಲ್ಲಾ ಸರ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಕ್ರಿಕೆಟ್ ವಿಶ್ಲೇಷಕರು ಜೋಸೆಫ್ ಹೂವರ್ ಅವರಿದ್ದಾರೆ. ಜೋಸೆಫ್ ಜಿ, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಬಿಜೆಪಿ ವಕ್ತಾರರು ಕಾಂತಿ ಶೆಟ್ಟಿ ಅವರಿದ್ದಾರೆ. ಕಾಂತಿ, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ ವಕ್ತಾರರು ನಟರಾಜ್ ಗೌಡ್ರಿದ್ದಾರೆ. ಗೌಡ್ರೆ, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಾನು ಮೊದಲನೇದಾಗಿ ಇವತ್ತು ನಾನು ಸಹಜವಾಗಿ ಯಾವತ್ತು ಹಿರಿಯ ಪತ್ರಕರ್ತರ ಒಪಿನಿಯನ್ ತಗೊಳ್ತಾ ಇದ್ದೆ, ಆದ್ರೆ ಇವತ್ತು ಜೋಸೆಫ್ ಅವರ ಮೊದಲ ರಿಯಾಕ್ಷನ್ ತಗೊಳ್ತೀನಿ. ಜೋಸೆಫ್ ಜಿ, ನಿಮ್ಮ ಒಪಿನಿಯನ್ ಈ ವಿಚಾರದ ಬಗ್ಗೆ ನೀವ್ ಏನ್ ಹೇಳ್ತೀರಿ? ಅಲ್ಲ, ಈಗ ನೀವು ನೋಡಿ, ಶಾಸಕರು ಕೊಡೋದು ಕೊಡ್ಲಿ, ಬೇಡ ಅಂತಿಲ್ಲ. ಅವ್ರು ಕೇಳಿರೋ ತಪ್ಪು ಅವ್ರಿಗೆ. ಯಾಕಂದ್ರೆ ಬೇರೆ ತರ ಈಗ ಸ್ಟೇಡಿಯಂ ಅಲ್ಲಿ ಏನಾಗತ್ತೆ ಅಂದ್ರೆ, ಬೇರೆ ಶಾಸಕರಿಗೆಲ್ಲ ಕೊಡ್ತಿರೋದು ಇವರು ಈ ಗವರ್ಮೆಂಟ್ ಏಜೆನ್ಸಿ ಕೊಡ್ತಾರೆ, ಬೆಸ್ಕಾಂ ಕೊಡ್ತಾರೆ, BWCS ಕೊಡ್ತಾರೆ, GBA ಕೊಡ್ತಾರೆ, ಎಲ್ಲ ಈ ಪೊಲೀಸ್ಗೆ ಕೊಡ್ತಾರೆ, ಮತ್ತೆ ನಮ್ಮ ಇನ್ಕಮ್ ಟ್ಯಾಕ್ಸ್ ಕೊಡ್ತಾರೆ, ಕಸ್ಟಮ್ಸ್ ಕೊಡ್ತಾರೆ. ಯಾಕಂದ್ರೆ ಇವ್ರಿಗೆಲ್ಲದಕ್ಕೂ ಅನುಕೂಲ ಆಗ್ಬೇಕಲ್ಲ. KSC ಅವ್ರದ್ದು ಏನಾದ್ರು ಇದ್ರೆ ಕವರ್ ಮಾಡಕ್ಕೆ ಇವ್ರಿಗೆಲ್ಲ ಕೊಡ್ತಾರೆ, ಜಡ್ಜ್ ಕೊಡ್ತಾರೆ. ಸೊ ಇದೆಲ್ಲ ನಡ್ಕೊಂಡ್ ಬಂದಿದೆ, ಇದು ನಾವು ನೋಡ್ಕೊಂಡ್ ಬಂದಿದೀವಿ. ಇದ್ರೊಳಗೆ ಯಾರು ಬಲಿ ಆಗ್ತಿರೋದಂದ್ರೆ, ಈ ಪಾಪ ಆಸೆ ಇರುತ್ತಲ್ಲ, ಕ್ರಿಕೆಟ್ ಹೋಗಿ ನೋಡ್ಬೇಕು, ಪ್ಲೇಯರ್ಸ್ ನೋಡ್ಬೇಕಂತ ಅವ್ರಿಗೆ ಅವಕಾಶ ಇಲ್ಲ. ಈ ಬಡವರಿಗಂತೂ ಚಾನ್ಸೇ ಇಲ್ಲ. ಯಾಕಂದ್ರೆ ಟಿಕೆಟ್ಸ್ ಮಾಡ್ತಾರಲ್ಲ, ಲೋಯೆಸ್ಟ್ ರೇಟ್ 2,300 ರೂಪಾಯಿ ಹೋಗಿ ನೋಡ್ಬೇಕಂದ್ರೆ ಮೊನ್ನೆ ಮ್ಯಾಚ್ಗೆ. ಆತರ ನೀವು ನೋಡಿದ್ರೆ 75,000 ತನಕ ಟಿಕೆಟ್ಸ್ ಇದೆ. ಸೊ ಬಡವರಂತೂ ನೋಡಕ್ ಆಗೋದಿಲ್ಲ. ಅವ್ರಿಗೇನೋ ಮಗುಗೆ ವಿರಾಟ್ ಕೊಹ್ಲಿ ನೋಡ್ಬೇಕು, ಅಥವಾ ಧೋನಿ ನೋಡ್ಬೇಕು, ಇಲ್ಲ KL ರಾಹುಲ್ ನೋಡ್ಬೇಕು, ರೋಹಿತ್ ಶರ್ಮಾ ನೋಡ್ಬೇಕಂತ ನೋಡಿದ್ರೆ ಅವ್ರಿಗೆ ಅವಕಾಶ ಇಲ್ಲ. ಸೊ ಈಗ ಇದೇನು ಹೊಸ್ತಲ್ಲ, ನಮ್ಗೆ ಗೊತ್ತು ಯಾರ್ಯಾರಿಗೆ ಹೆಂಗೆ ಟಿಕೆಟ್ ಹೋಗೋದು ನನಗೆಲ್ಲ ಗೊತ್ತಿದೆ. ಮುಂಚೆ ಇದ್ರು ನಮ್ಮ ಒಬ್ಬರು ಸೆಕ್ರೆಟರಿ ಅವ್ರಿಗೆ 500 ಟಿಕೆಟ್ ಹೋಗೋದು. ಅವ್ರು ಒಪ್ಪಟ್ಟು ಬ್ಯಾಂಕಿಗೆ ಅವ್ರು ಕೊಟ್ಕೊಳ್ಳೋರು. ಓಟ್ ಹಾಕ್ಬೇಕಲ್ಲ, ನಾಳೆ ಎಲೆಕ್ಷನ್ ಗೆಲ್ಬೇಕಲ್ಲ, KS ಎಲೆಕ್ಷನ್, ಅದಕ್ಕೆ ಅವ್ರು ಕೊಡ್ಬೇಕು. ಸೊ ಆತರ ಇದು ನಡ್ಕೊಂಡ್ ಬಂದಿದೆ. ಈಗ ನಾನು ಹೇಳ್ಬೇಕಂದ್ರೆ, ಸರ್ಕಾರ ಇವ್ರಿಗೆ ಪರ್ಮಿಷನ್ ಕೊಟ್ಟಿದ್ ಯಾಕೆ ಹೌಸ್ಗೆ? ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಇದೆ, RCB ಅವ್ರ ಮೇಲೆ ಸೋಮೋಟೋ ಕೇಸ್ ಆಗಿತ್ತು. ಜಸ್ಟಿಸ್ ಇವ್ರದ್ದು ವಿಕೋನಾಥ್ ಕಮಿಟಿ ರಿಪೋರ್ಟ್ ಬಂದು ಏನೇನ್ ಮಾಡ್ಬೇಕು ಅಂದ್ಬಿಟ್ಟು ಶುರು ಮಾಡಿದಾರೆ ಕೆಲಸ. ಇನ್ನ ಫುಲ್ ಕಂಪ್ಲೀಟ್ ಆಗಿಲ್ಲ. ಏನ್ ಅವಸರ ಇತ್ತು? KSC ಅವ್ರಿಗೆ ಏನಂದ್ರೆ, ನಾವು ಎಲೆಕ್ಷನ್ ಒಳಗೆ ಹೇಳ್ಬಿಡ್ತೀವಿ ಮೆಂಬರ್ಸ್ಗೆ IPL ತರ್ತೀವಿ ಅಂದ್ಬಿಟ್ಟು ಅವ್ರು ಬೇರೆ ಎಲ್ಲ ಮರ್ತ್ಬಿಟ್ಟು ಬೇರೆ IPL ಹಿಂದೆ ಓಡಾಡ್ಬಿಟ್ಟಿದಾರೆ. ಅವರು ಬೇರೆ ಏನ್ ಹಾಕ್ಬಿಟ್ಟಿದ್ದಾರೆ ಯಾರು ಗೊತ್ತಿಲ್ಲ. ಈಗ ನಾನು ಹೇಳ್ಬೇಕಂದ್ರೆ, ನಾನು 40 ವರ್ಷದಿಂದ ಕ್ರಿಕೆಟ್ ಬರ್ಕೊಂಡ್ ಬಂದವನು. 86ರಿಂದ ಮುಂಚೆ ಪ್ಲೇಯರ್ ಆಗಿದ್ದೆ, ಆಮೇಲೆ ಜರ್ನಲಿಸಮ್ ಅಲ್ಲಿ 86ರಿಂದ ಇಷ್ಟ ತನಕ ಬರ್ಕೊಂಡ್ ಬಂದಿದ್ದೀನಿ. ನಾನ್ ನಮ್ಮ ಇವ್ರಿಗೆ ಹೇಳ್ಬೇಕು, KSC ಅವ್ರಿಗೆ, ನಾನು ಅವ್ರಿಗೆ ಬರಿತೀನಿ, ನನ್ನ ಅಕ್ರೆಡಿಟೇಷನ್ ಅಪ್ರೂವ್ ಆಗಿದ್ಯಾ? ಅದಕ್ಕೂ ರಿಪ್ಲೈ ಇಲ್ಲ. ನನಗೆ ಅಕ್ರೆಡಿಟೇಷನ್ ಕೊಟ್ಟಿಲ್ಲ. ಏನ್ ಹೇಳ್ತೀರಾ? ಈಗ ಇವರು ಶಾಸಕರಿಗೆ ಕೊಡಕ್ಕೆ ಇದಿದೆ ಟಿಕೆಟ್, 2 ಅಲ್ಲ 4, 5 ಕೊಡಕ್ಕೂ ಇದೆ. ಬಟ್ ನಮ್ಮಂತವ್ರು ಕ್ರಿಕೆಟ್ಗೆ ನಿಂತು ಕ್ರಿಕೆಟರ್ಸ್ಗೋಸ್ಕರ ಕ್ರಿಕೆಟ್ಗೆ ಬರ್ಕೊಂಡ್ ಬಂದು ನಮಗೆ ಅಕ್ರೆಡಿಟೇಷನ್ ಕೊಡ್ತಿಲ್ಲ. ಇದಕ್ಕೆ ಏನ್ ಹೇಳ್ತಾರೆ ಜನ?
ಸೊ ನನ್ನ ಬಿಡಿ, ನಾನು ಹೋಗ್ತೀನೋ ಇದು ಬೇರೆ ಪ್ರಶ್ನೆ. ಬಟ್ ಪ್ರಶ್ನೆ ಇದೆ ಅಂದ್ರೆ ನಾನು ಯಾವತ್ತೂ ಇಲ್ದವ್ರೆ ಸುಮ್ನೆ ಹಾಕೋಣ ಒಂದು ಅಕ್ರಿಡಿಟೇಷನ್ ಹೋದ್ರೆ ನನಗೆ ಇನ್ನ ಕೊಟ್ಟಿಲ್ಲ, ಬಹುಶಃ ನೆಕ್ಸ್ಟ್ ಮ್ಯಾಚ್ ಕೊಡ್ಬೋದು. ಆಲ್ ರೈಟ್ ಸರ್. ಯಾರು ಇಂಪಾರ್ಟೆಂಟ್ ಅವ್ರಿಗೆ, ಕ್ರಿಕೆಟ್ ಇಲ್ಲ ಬೇರೆ ಬೇಕಾ ಈಗ ಎಲ್ರಿಗೂ ಗೊತ್ತಾಗತ್ತೆ ವಿಷಯಗಳು. ಎಸ್ ಸರ್, ಮಾತಾಡ್ತೀನಿ. ಸಮೀವುಲ್ಲಾ ಸರ್, ನೀವೇನ್ ಹೇಳ್ತೀರಿ? ನನ್ನ ಪ್ರಶ್ನೆಗಳಿದಾವೆ ಸರ್. ಪಕ್ಷಾತೀತವಾಗಿ IPL ಟಿಕೆಟ್ಗೆ ಬೇಡಿಕೆ ಇಡುವಂತಹ ಶಾಸಕರು ಪಕ್ಷಾತೀತವಾಗಿ ಯಾಕೆ ಅಭಿವೃದ್ಧಿ ಮಂತ್ರವನ್ನ ಜಪಿಸಲ್ಲ? ಯಾವುದೋ ಒಂದು ಕುಡಿಯೋ ನೀರು, ಚರಂಡಿ, ರಸ್ತೆ, ಮತ್ತೊಂದು ವಿಚಾರಕ್ಕೆ ಬಂದಾಗ ಪಕ್ಷಾತೀತವಾಗಿ ಯಾಕೆ ನಿಂತ್ಕೊಳ್ಳಲ್ಲ? ಒಂದು ಪ್ರಶ್ನೆ. ಇನ್ನೊಂದು, ಎಲ್ಲವೂ ಕೂಡ ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ ಸರ್, ಈ ಸರ್ಕಾರ ಗ್ಯಾರಂಟಿ ಸರ್ಕಾರ ಅಲ್ಲ ಸರ್, ಫ್ರೀ ಬಿ ಸರ್ಕಾರ. ಸೊ ಇವ್ರಿಗೆ IPL ಟಿಕೆಟ್ ಗ್ಯಾರಂಟಿ, ಇನ್ನೊಂದು ಎಕ್ಸ್ಟ್ರಾ ಗ್ಯಾರಂಟಿ. ಸೊ IPL ಟಿಕೆಟ್ ಆಲ್ಸೋ ದೇ ವಾಂಟೆಡ್ ಫ್ರೀ. ಫ್ರೀ ಸರ್ಕಾರಕ್ಕೆ ಇದು ಫ್ರೀ ಬೇಕು. ಏನ್ ಹೇಳ್ತೀರಿ ಸರ್? ಈಗ ಸ್ಪೀಕರ್ ಈ ಡಿಸ್ಕಷನ್ ಅನ್ನ ಅಸೆಂಬ್ಲಿನಲ್ಲಿ ಮೊಟಕ್ ಮಾಡಬಹುದಿತ್ತು. ಆದ್ರೆ ಇದೊಂದು ಬರ್ನಿಂಗ್ ಇಶ್ಯೂ ಅನ್ನೋ ತರ ಇದನ್ನ ವ್ಯಾಪಕವಾಗಿ ಇದನ್ನ ಚರ್ಚೆಗೆ ಅವಕಾಶ ಮಾಡಿಕೊಡೋದ್ರ ಮೂಲಕ ಎಲ್ಲೋ ಒಂದ್ ಕಡೆ ಶಾಸಕರು ಅವರ ವರ್ಚಸ್ಗಳಿಗೆ ಅವರೇ ಡ್ಯಾಮೇಜ್ ಮಾಡ್ಕೊಡ್ರು ಅಂತ. ಯಾಕೆಂದ್ರೆ ನೀವ್ ಹೇಳಿದ ಹಾಗೆ ಫ್ರೀ ಬೀಸು, ಈಗ ಕೆಲವರೆಲ್ಲ ಫ್ರೀ ಬೀಸು ಹಂಗ್ ಮಾಡಿದ್ರಿ, ಯಾಕೆ ಮಾಡಿದ್ರಿ ಅಂತ. ಇದೇನಿದು? ಯಾರೋ ಅವ್ರ ಅನಿವಾರ್ಯತೆಗೆ ಅಕ್ಕಿನೋ ಅನ್ನನೋ ಅಥವಾ ಇನ್ನೇನೋ ಯಾವ್ದೋ ಒಂದು ಬಸ್ಸಲ್ಲಿ ಎಲ್ಲೋ ಫುಟ್ಬೋರ್ಡ್ ಅಲ್ಲಿ ಎಲ್ಲೋ ನೇತಾಡ್ಕೊಂಡು ಎಲ್ಲೋ ಹೋಗ್ತಾರೆ ಅನ್ನೋದೊಂದು ಕಾಮೆಂಟ್ ಮಾಡೋರು ನೀವು. ನಿಮ್ ಅಯ್ಯಾಶಿತನಕ್ಕೆ, ನಿಮ್ ಪ್ರತಿಷ್ಠೆಗೆ ಮೂರ್ ಫ್ರೀ ಟಿಕೆಟ್ ಕೊಡಿ ಅಂತ ನೀವು ಕೇಳ್ತಿರಲ್ವಾ? ಅದು ಆನ್ ದಿ ಫ್ಲೋರ್ ಆಫ್ ದಿ ಹೌಸ್. ಹಾಗಾದ್ರೆ ಈ ಆಷಾಢಭೂತಿತನ ಯಾಕೆ? ಇದು ಪ್ರಶ್ನೆ. ಆಮೇಲೆ ಈ ಟಿಕೆಟ್ಗಳ ವಿಚಾರಕ್ಕೆ ಅಸೆಂಬ್ಲಿನಲ್ಲಿ ಗಲಾಟೆ ಆಗ್ತಿರೋದು ಮೊದಲನೇ ಬಾರಿಗಲ್ಲ. ಮೊದಲು ನಾಗರಾಜ್ ಅಂತಿದ್ರು, ಆವಾಗ್ಲಿಂದಲೂ ಸಿಕ್ಕಾಬಟ್ಟೆ ಗಲಾಟೆಗಳೆಲ್ಲ ಆಗಿ, ಮತ್ತೆ ಕರೆಂಟ್ನವರಿಗೆ ಆಮೇಲೆ ಅಲ್ಲಿ ಪೊಲೀಸ್ನವರಿಗೆ, ಆಫೀಸರ್ಸ್ಗಳಿಗೆ ಫ್ರೀ ಟಿಕೆಟ್ ಕೊಟ್ಕೊಂಡು ಬರ್ತಲೇ ಇದಾರೆ. ಅದು ಹೊಸದೇನಲ್ಲ. ಈ ಅಂತೆಲ್ಲ ತಗೋತಿದ್ರು ಪೊಲೀಸ್ನವರು ಅವ್ರು ಹೇಳ್ಕೊಂಡು. ಈಗ ಅದಕ್ಕೆ ಅಫಿಷಿಯಲ್ ಆಗಿ ಕೊಡ್ಲೇಬೇಕು, 3 ಟಿಕೆಟ್ ಅನ್ನು ಕೊಡಬೇಕು ಅಂತ ಶಿವಕುಮಾರ್ ಅವರು ಒಪ್ಪಿದ್ದಾರೆ. IPL ಇವತ್ತು ಹೇಳಿದ್ದಾರೆ. ಮತ್ತೆ ಯಾವುದೇ ಇಂಟರ್ನ್ಯಾಷನಲ್ ಮ್ಯಾಚ್ ಗಳು ನಡೆದ್ರು 2 ಟಿಕೆಟ್ ಕೊಡ್ಬೇಕು ಅಂತ ಈ ಬ್ರೀಫಿಂಗ್ ಅಲ್ಲಿ ಹೇಳಿದ್ದಾರೆ. ಆಲ್ ರೈಟ್ ಸರ್.